ಕೊರಟಗೆರೆಯಲ್ಲಿ ಮಹಿಳೆಯನ್ನ ಕಟ್ ಮಾಡಿ ಪೀಸ್ ಮಾಡಿ ಏನು ಕೊಲೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಕರಣವನ್ನು ತುಮಕೂರು ಪೊಲೀಸರು ಭೇದಿಸಿರುವಂಥದ್ದು. ತನ್ನ ಅತ್ತೆಯನ್ನ ಸ್ವಂತ ಅಳಿಯನೇ ಕೊಲೆ ಮಾಡಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಳ್ಳಾವಿ ಮೂಲದ ಲಕ್ಷ್ಮೀದೇವಮ್ಮ ಮೃತ ದುರ್ದೈವಿ. ಆಕೆಯ ಮಗಳ ಗಂಡ ಅಳಿಯನೇ ಅವಳನ್ನು ಕೊಲೆ ಮಾಡಿದ್ದಾರೆ. ಅವರ ಜೊತೆಗೆ ಇನ್ನಿಬ್ಬರು ಕೂಡ ಆರೋಪಿಗಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ನೋಡ್ಬೋದು. ಡಾಕ್ಟರ್ ರಾಮಚಂದ್ರಯ್ಯ ಎನ್ನುವಂಥ ವ್ಯಕ್ತಿ ಈತನೇ ಕೊಲೆಯ ಆರೋಪಿಯಾಗಿರುವಂಥದ್ದು. ಲಕ್ಷ್ಮೀದೇವಮ್ಮ ಏನಿರ್ತಾರೆ ಅವರ ಅಳಿಯನೇ ಆಗಿರುವಂತಹ ರಾಮಚಂದ್ರಯ್ಯ ತುಮಕೂರಿನ ಬಾರ್ಲ್ಯಾಂಡ್ ರಸ್ತೆಯಲ್ಲಿ ರಾಮದಂತ ಮತ್ತು ವಕ್ರದಂತ ಚಿಕಿತ್ಸಾಲಯ ಅನ್ನುವಂಥ ಹೆಸರಿನಲ್ಲಿ ದಂತ ಚಿಕಿತ್ಸಕನಾಗಿ ಕೆಲಸವನ್ನು ಮಾಡಿಕೊಂಡಿದ್ದ ಈತನ ವಾಸ ಏನು ತುಮಕೂರಿನ ಕುವೆಂಪು ನಗರದಲ್ಲಿ ಮನೆಯನ್ನು ಮಾಡಿಕೊಂಡು ವಾಸವನ್ನು ಮಾಡ್ತಿದ್ದ. ಇಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಕೂಡ ಡೆಂಟಲ್ ಕ್ಲಿನಿಕನ್ನು ನಡೆಸ್ಕೊಂಡು ಬರ್ತಾ ಇದ್ರು. ಸಾಕಷ್ಟು ರೋಗಿಗಳಿಗೂ ಕೂಡ ತಪಾಸಣೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಈ ಒಂದು ವೈದ್ಯನಾಗಿರುವಂಥ ವ್ಯಕ್ತಿಯೇ ಈ ರೀತಿಯಾಗಿ ಅಮಾನುಷವಾಗಿ ತನ್ನ ಅತ್ತೆಯನ್ನೇ ಸಾಯಿಸಿರುವಂಥ ಪ್ರಕರಣ ಇದೀಗ ತುಮಕೂರಿನಲ್ಲಿ ಬೆಳಕಿಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಬೆಚ್ಚಿ ಬಿದ್ದಿರುವಂಥದ್ದು. ವೈದ್ಯನಾಗಿರುವಂಥ ವ್ಯಕ್ತಿ ಇಷ್ಟೊಂದು ಕ್ರೂರವಾಗಿ ನಡೆದುಕೊಳ್ಳೋಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರುವಂಥದ್ದು. ಯಾಕಂದರೆ 19 ಪೀಸ್ಗಳನ್ನಾಗಿ ಮಾಡಿ ಆಕೆಯನ್ನು ಕೊಲೆಗೈದಿರುವಂಥ ಪ್ರಕರಣ ಇದು. ತನ್ನ ಅತ್ತೆಯನ್ನೇ ಏನು ಹೆಂಡತಿಯ ತಾಯಿಯನ್ನೇ ಕೊಲೆ ಮಾಡಿರುವಂಥ ಪ್ರಕರಣದಲ್ಲಿ ಇದೀಗ ಪೊಲೀಸರು ಆತನನ್ನು ವಶಕ್ಕೆ ಕೂಡ ಪಡೆದುಕೊಂಡಿರುವಂಥದ್ದು. ಆತನ ಜೊತೆಗೆ ಮತ್ತಿಬ್ಬರು ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು. ಸತೀಶ್ ಮತ್ತು ಕಿರಣ್ ಎಂಬಾತನನ್ನು ಕೂಡ ವಶಕ್ಕೆ ಪಡೆದಿರುವಂಥ ಪೊಲೀಸರು ಅವರ 3 ಜನರನ್ನು ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ವಾಮಾಚಾರಕ್ಕಾಗಿ ಕೊಲೆಯನ್ನು ಮಾಡಿರ್ಬೋದು ಅನ್ನುವಂಥ ಒಂದು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ 19 ಪೀಸ್ಗಳನ್ನಾಗಿ ಮಾಡಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಾಕಿ ಕೊಲೆ ಮಾಡಿದಂಥ ಏನು ಎಷ್ಟಂಥ ಸಂದರ್ಭದಲ್ಲಿ ಆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಕಬ್ಬಿಣದ ಪೀಸ್ಗಳು ಕೂಡ ಪತ್ತೆಯಾಗಿದ್ವು. ಹೀಗಾಗಿ ಇದು ಏನಾದರೂ ವಾಮಾಚಾರಕ್ಕಾಗಿ ನಡೆದಿರುವಂಥ ಕೊಲೆ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇತ್ತು. ಆದರೆ ಪೊಲೀಸರು ಏನು ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಮಾಹಿತಿ ಬೆಳಕಿಗೆ ಬಂದಿರೋದು ಏನಂತಂದರೆ ಅತ್ತೆಯ ಏನು ನಡವಳಿಕೆ ಸರಿ ಇರಲಿಲ್ಲ, ಬಿಹೇವಿಯರ್ ಸರಿ ಇರಲಿಲ್ಲ. ತನ್ನ ಹೆಂಡತಿಗೂ ಕೂಡ ಏನು ಅಕ್ರಮ ಸಂಬಂಧಕ್ಕೆ ಅಥವಾ ಅನೈತಿಕ ಚಟುವಟಿಕೆಗೆ ಒತ್ತಾಯಿಸ್ತಾ ಇದ್ರು. ಈ ಕಾರಣದಿಂದಾಗಿ ತಾನು ಕೊಲೆ ಮಾಡಿದ್ದೀನಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಆರೋಪಿ ಇದೀಗ ಹೇಳಿಕೊಂಡಿದ್ದಾನೆ ಅನ್ನುವಂಥ ವಿಷಯಗಳು ಕೂಡ ಇದೀಗ ಪೊಲೀಸರೇ ಹೇಳಿಕೊಂಡಿರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳಿದ್ದಾವೆ. ಈ ಒಂದು ಏನು ಅತ್ತೆಯನ್ನು ಕೊಲೆ ಮಾಡಿರೋದು ಯಾವ ಕಾರಣಕ್ಕೆ ಅನ್ನುವಂಥದ್ದು ಒಂದು ಕಡೆ ಆದರೆ ಈ ರೀತಿಯಾಗಿ ಏನು ಅಮಾನುಷವಾಗಿ ಅತ್ಯಂತ ಕ್ರೂರವಾಗಿ ಭೀಕರವಾಗಿ ಕೊಲೆಗೈದಿದ್ದು ಯಾಕೆ, 19 ಪೀಸ್ಗಳನ್ನಾಗಿ ಆತ ಕಟ್ ಮಾಡಿದ್ದು ಯಾಕೆ, ಅದನ್ನು ಬೇರೆ ಬೇರೆ ಭಾಗಗಳಲ್ಲಿ ಕೊರಟಗೆರೆ ತಾಲೂಕಿನ 19 ಕಡೆಗಳಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿ ಅದನ್ನು ಎಸೆದಿದ್ದಾದರೂ ಯಾಕೆ, ಈ ಥರದ ಸಾಕಷ್ಟು ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂಥದ್ದು. ಈ ಒಂದು ಕೊಲೆಯ ಪ್ರಕರಣದ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಹರ್ಷ ಸಿಸಿ, ಪ್ರಜಾಶಕ್ತಿ ಟಿವಿ, ತುಮಕೂರು.